ನಾಟಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿಲ್ಲ. ಝೀರೋ ಮೇಂಟೆನೆನ್ಸ್ ಅಲ್ಲಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗ ಎಷ್ಟು ಜಾಗದಲ್ಲಿದೆ ಇದು? 10 ಗುಂಟೆ ಜಾಗದಲ್ಲಿ. ನಾಟಿ ಕೋಳಿ ಅಂತ ಬಂದಾಗ ಎಷ್ಟಿದೆ ಅಣ್ಣ? 600. ಸೊ ಈಗ ಹೆಂಗಿದೆ ನಾಟಿ ಕೋಳಿಗೆ ಡಿಮಾಂಡ್ ಅಂದ್ರೆ ಇಲ್ಲಿಗೆ ಹುಡುಕೊಂಡ್ ಬರ್ತಾರೆ. 400 ರೂಪಾಯಿ ಕೆಜಿ. ಮೊಟ್ಟೆ ಪರ್ಪಸ್, ಮತ್ತೆ ಕೈ ನೋವು, ಕಾಲ್ ನೋವು, ಅದಕ್ಕೆಲ್ಲ ಡಾಕ್ಟರ್ ಸಜೆಸ್ಟ್ ಮಾಡೋದು ನಾಟಿ ಕೋಳಿ ಮೊಟ್ಟೆನೆ ಸಜೆಸ್ಟ್ ಮಾಡ್ತಾರೆ. ಫೆನ್ಸಿಂಗ್ ಎಷ್ಟು ಖರ್ಚು ಬಿತ್ತು? 10,000 ರೂಪಾಯಿಗೆಲ್ಲ. 10,000ಕ್ಕೆಲ್ಲ ಮುಗ್ದಿದೆ. ಫೀಡ್ ಏನೇನ್ ಕೊಡ್ತೀರಾ? ಮೇಡಮ್ ರಾಗಿ ಮಿಲ್ ಇದೆಯಲ್ಲ, ಮಿಲ್ಲಲ್ಲಿ ವೇಸ್ಟ್ ಬರುತ್ತಲ್ಲ, ಅದು ರಾಗಿ ಮತ್ತೆ ಅಕ್ಕಿ ಮತ್ತೆ ಮಿಕ್ಕಿದ ಅನ್ನ, ಅದರಲ್ಲೇ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ. ಬಾಯ್ಲರ್ ಕೋಳಿಗಾದ್ರೆ ಫಿನಿಶರ್ ಬೇಕು, ಸ್ಟಾರ್ಟರ್ ಬೇಕು. ಇದಕ್ಕೆ ಏನು ಬೇಡ, ಮಾಮೂಲಿ ನ್ಯಾಚುರಲ್ ಅಲ್ಲಿ ಅದಕ್ಕೇನು ಹೊಟ್ಟೆ ತುಂಬಾ ಊಟ ಕೊಟ್ರೆ ಸಾಕು. ಈಗ ಒಂದು 40,000 ರೂಪಾಯಿ ಕೋಳಿ ಕೊಟ್ಟಿದ್ದೀನಿ. ಒಂದು 30,000 ರೂಪಾಯಿ ಮೊಟ್ಟೆನೆ ಮಾರಿದ್ದೀನಿ ಆಲ್ರೆಡಿ. ಈಗ ಇರೋ ಕೋಳಿ ಮಾರಿದ್ರೆ ಒಂದು 2 ಲಕ್ಷ ರೂಪಾಯಿ ಬರ್ಬೋದು. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ನಾಟಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿಲ್ಲ. ಝೀರೋ ಮೇಂಟೆನೆನ್ಸ್ ಅಲ್ಲಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೀಡ್ ಅನ್ನುವಂಥ ವಿಚಾರ ಬಂದಾಗಲೂ ಕೂಡ ಇವ್ರು ಜಾಸ್ತಿ ದುಡ್ಡು ಖರ್ಚು ಮಾಡಲ್ಲ ಅಂತ ಹೇಳಿದ್ರು. ಜೊತೆಗೆ ಫೆನ್ಸಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಅಡಿಕೆಗೋಸ್ಕರ ಕೋಳಿ ಸಾಕಾಣಿಕೆಯನ್ನ ಶುರು ಮಾಡ್ತಾರೆ. ನಾಟಿ ಕೋಳಿ ತಳಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಅಡಿಕೆ ಜೊತೆಗೆ ಇವರಿಗೆ ನಾಟಿ ಕೋಳಿ ಸಾಕಾಣಿಕೆಯಿಂದಲೂ ಕೂಡ ಆದಾಯ ಬರ್ತಾ ಇದೆ. ಸೊ ಯಾವ ರೀತಿಯಾಗಿ ನಾಟಿ ಕೋಳಿ ಸಾಕಾಣಿಕೆಯನ್ನ ಝೀರೋ ಮೇಂಟೆನೆನ್ಸ್ ಅಲ್ಲಿ ಮಾಡಬೇಕು ಅನ್ನೋದನ್ನ ಶರತ್ ಕುಮಾರ್ ಅವರು ತಿಳಿಸ್ಕೊಡ್ತಾರೆ. ನಾವಿವತ್ತು ಬಂದಿರುವಂಥದ್ದು ತುಮಕೂರಿಗೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಅಣ್ಣ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಓಕೆ. ಸೊ ಸ್ವಲ್ಪ ಗಾಳಿ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ರೈತರೆ. ಯಾಕಂತಂದ್ರೆ ನಾವು ಓಪನ್ ಏರಿಯಾದಲ್ಲಿ ಮಾಡ್ತಾ ಇದೀವಿ. ಯಾಕಂತಂದ್ರೆ ಕೋಳಿ ಸಾಕಾಣಿಕೆಯನ್ನ ಶೆಡ್ ಅಲ್ಲಿ ಮಾಡೋದು ನಾವು ನೋಡಿರ್ತೀವಣ್ಣ. ಬಟ್ ನೀವ್ ಹೇಳಿದ್ರಿ ಝೀರೋ ಮೇಂಟೆನೆನ್ಸ್ ಅಲ್ಲಿ ನಾನು ಮಾಡಿದ್ದೀನಿ ಅಂತ. ಹೆಂಗೆ ಅಂತ ಹೇಳ್ಕೊಡ್ಬೋದಾ ನಮ್ಮ ರೈತರಿಗೆ? ಓಕೆ ಮೇಡಮ್. ಸೊ ಇಲ್ಲಿಗ ಎಷ್ಟು ಜಾಗದಲ್ಲಿದೆ ಇದು? 10 ಗುಂಟೆ ಜಾಗದಲ್ಲಿದೆ. 10 ಗುಂಟೆ. ಸೊ ನೀವು ಅಡಿಕೆಗೋಸ್ಕರ ಕೋಳಿ ಸಾಕಾಣಿಕೆ ಶುರು ಮಾಡಿರೋದು. ಬಟ್ ನಾಟಿ ಕೋಳಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನ್ಯಾಚುರಲ್ ಅಲ್ಲಿ ಬೆಳೆಯುತ್ತೆ ಅಂತ. ನ್ಯಾಚುರಲ್, ಶೆಡ್ ಗಿಡ್ಡು ಏನು ಬೇಡ ಅಂತ. ಹಾ. ಸೊ ಇಲ್ಲಿ ಈಗ ನೀವು ನಾಟಿ ಕೋಳಿ ಅಂತ ಬಂದಾಗ ಎಷ್ಟಿದೆ ಅಣ್ಣ? 600 ಇದೆ. 600 ನಾಟಿ ಕೋಳಿ ಇದೆ. ಸೊ ಈಗ ಹೆಂಗಿದೆ ನಾಟಿ ಕೋಳಿಗೆ ಡಿಮಾಂಡ್ ಅಂದ್ರೆ ಇಲ್ಲಿಗೆ ಹುಡುಕೊಂಡ್ ಬರ್ತಾರೆ. 400 ರೂಪಾಯಿ ಕೆಜಿ. ಮೊಟ್ಟೆ ಪರ್ಪಸ್, ಮತ್ತೆ ಕೈ ನೋವು, ಕಾಲ್ ನೋವು, ಅದಕ್ಕೆಲ್ಲ ಡಾಕ್ಟರ್ ಸಜೆಸ್ಟ್ ಮಾಡೋದು ನಾಟಿ ಕೋಳಿ ಮೊಟ್ಟೆನೆ ಸಜೆಸ್ಟ್ ಮಾಡ್ತಾರೆ. ಹಂಗಾಗಿ ನಾಟಿ ಕೋಳಿನ ಆಯ್ಕೆ ಮಾಡ್ಕೊಂಡು. ನಾಟಿ ಕೋಳಿ. ಓಕೆ. ಸೊ ಈಗ ಅದಕ್ಕೆ ಮೇಂಟೆನೆನ್ಸ್ ಅಂತ ಬಂದಾಗ ಏನೇನ್ ಬರುತ್ತೆ? ನೀವ್ ಹೇಳಿದ್ರೆ ನಾನು ಝೀರೋ ಮೇಂಟೆನೆನ್ಸ್ ಅಲ್ಲಿ ಮಾಡಿದ್ದೀನಿ ಅಂತ. ನನಗ್ ಕಾಣ್ತಾ ಇದೆ. ಓಕೆ, ಒಂದು ಫೆನ್ಸಿಂಗ್ ಮಾಡ್ಕೊಂಡಿದ್ದೀರಾ, ಶೆಡ್ ಇಲ್ಲ. ಸೊ ಫೆನ್ಸಿಂಗ್ ಎಷ್ಟು ಖರ್ಚು ಬಿತ್ತು? 10,000 ರೂಪಾಯಿಗೆಲ್ಲ ಮುಗಿದಿದೆ. 10,000ಕ್ಕೆಲ್ಲ ಮುಗ್ದಿದೆ. ಓಕೆ. ಅದಾದ್ಮೇಲೆ ಅವುಗಳಿಗೆ ಫೀಡ್ ಏನೇನ್ ಕೊಡ್ತೀರಾ? ಮೇಡಮ್ ರಾಗಿ ಮಿಲ್ ಇದೆಯಲ್ಲ, ಮಿಲ್ಲಲ್ಲಿ ವೇಸ್ಟ್ ಬರುತ್ತಲ್ಲ, ಅದು ರಾಗಿ ಮತ್ತೆ ಅಕ್ಕಿ ಮತ್ತೆ ಮಿಕ್ಕಿದ ಅನ್ನ, ಮತ್ತೆ ಈಗ ಫಂಕ್ಷನ್ಗಳು ಸ್ಟಾರ್ಟ್ ಆಗ್ತವೆ ಚೌಟ್ರಿಲಿ ಅನ್ನ ಮಿಗುತ್ತೆ, ಅದನ್ನೆಲ್ಲ ಕೊಟ್ಟು ಕಳಿಸ್ತಾರೆ. ಆ ಅನ್ನ ಹಾಕೊಂಡು ಅದ್ರಲ್ಲೇ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ. ಓಕೆ. ಸೊ ನಾಟಿ ಕೋಳಿಗಳಿಗೆ ಇಂಥ ಫೀಡೇ ಬೇಕು ಅಂತ ಏನಿಲ್ಲ ಮೇಡಮ್. ಅದೇ ತರ ಫೀಡ್. ಈಗ ಬಾಯ್ಲರ್ ಕೋಳಿಗಾದ್ರೆ ಫಿನಿಶರ್ ಬೇಕು, ಸ್ಟಾರ್ಟರ್ ಬೇಕು. ಇದಕ್ಕೆ ಏನು ಬೇಡ, ಮಾಮೂಲಿ ನ್ಯಾಚುರಲ್ ಅಲ್ಲಿ ಅದಕ್ಕೇನು ಹೊಟ್ಟೆ ತುಂಬಾ ಊಟ ಕೊಟ್ರೆ ಸಾಕು. ಓಕೆ. ಸೊ ಈಗ ನಿಮ್ಗೆ ಡೈಲಿ ನೀವು ಎಷ್ಟೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ? ಈಗ ಯಾವುದೇ ಪ್ರಾಣಿಗಳನ್ನ ನಾವು ಸಾಕ್ತಿವಿ ಅಂತಂದ್ರು ಅಥವಾ ಕೃಷಿ ಮಾಡ್ತೀವಿ ಅಂತಂದ್ರೆ ಖರ್ಚು ಅಂದ್ರೆ ನಾವು ನೋಡ್ಕೋಬೇಕು, ನಿರ್ವಹಣೆ ಇರುತ್ತೆ ಅಂತ ಇರುತ್ತೆ. ಸೊ ಇಲ್ಲಿ ಏನೇನ್ ಕೆಲಸ ಬರುತ್ತೆ ನಿಮ್ಗೆ ಡೈಲಿ? ನಮ್ ಬೆಳಗ್ಗೆ ಎದ್ರೆ 6-6:30 ಎದ್ಬಿಟ್ಟು ಕೋಳಿನ ಈಚೆಗ್ ಬಿಟ್ಟು ಅಲ್ಲಿ ಸುಮ್ಕೆ ರೂಮ್ ನಂಗ್ ಮಾಡ್ಕೊಂಡಿದೀವಿ. ಅದರಿಂದ ಈಚೆಗ್ ಬಿಟ್ಟು ಕಾಳು ಅದಕ್ಕೆ ಏನ್ ಹಾಕ್ಬೇಕು, ಫೀಡ್ ಹಾಕಿದ್ರೆ ಮುಗೀತು. ಕಾಳು ನೀರು ಹಾಕಿದ್ರೆ ಮುಗೀತು. ಬೆಳಗ್ಗೆ ಎದ್ದು ನಾನು ಡ್ಯೂಟಿ ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಶೆಟ್ಟಿಕೆರೆಯಲ್ಲಿ KPTC ಅಲ್ಲಿ ಕೆಲಸ ಮಾಡ್ತಿರೋದು. ಅಲ್ಲಿ ಕೆಲಸ ಮಾಡ್ಕೊಂಡು ನಾನಿರ್ತೀನಿ. ನಮ್ಮ ಅಪ್ಪಾಜಿ ಬೆಳಗ್ಗೆ ಎದ್ರೆ ರೈತರು ಕೆಲಸ, ಮಾಮೂಲಿ ಟ್ರ್ಯಾಕ್ಟರ್ ಡ್ರೈವರ್. ಅಂದ್ರೆ ಬೇರೆ ಏನ್ ಬೆಳೆ ಬೆಳಿತೀರಾ ನೀವು? ಕೋಳಿ ಬಿಟ್ಟು ರಾಗಿ ಮತ್ತೆ ಅಡಿಕೆ. ನಮ್ದಿರೋದು ಇಷ್ಟೇ ಜಮೀನು, ಇಷ್ಟೆಲ್ಲ ಮಾಡ್ಕೊಂಡಿದೀವಿ. ನಮ್ಮ ಅಪ್ಪಾಜಿ ಮಾಮೂಲಿ ಬೇರೆ
ಉಕ್ಕೆ ಹೊಡೆಯಕ್ ಹೋಗ್ತಾರೆ ಡ್ರೈವರ್, ಓಕೆ ಫ್ಯಾಕ್ಟ್ರಿ ಇದೆ. ಹಾ ಹಂಗಾಗಿ ನಮ್ಮ ಅಮ್ಮ ಒಂದೇ ಮೇಂಟೈನ್ ಮಾಡುತ್ತೆ, ಓಕೆ ಅವರೇ ಇಲ್ಲಿ ನೋಡ್ಕೋತಾರೆ. ಎಲ್ಲ ನೋಡ್ಕೊಂತಾರೆ. ಓಕೆ ಸೊ ನೀವು ಮುಂಚೆ ಏನ್ ಮಾಡ್ಕೊಂಡಿದ್ರಿ, ಎಲ್ಲಿದ್ರಿ? ಇಲ್ಲೇ ಇಲ್ಲ, ಬೆಂಗಳೂರಲ್ಲಿ ನಾನು ಕ್ಯಾಬ್ ಓಡಿಸ್ತಿದ್ದೆ. ಓಕೆ ಬೆಂಗಳೂರಲ್ಲಿ ಕ್ಯಾಬ್ ಬೇಡ ಅಂತ ಅಂದ್ಬಿಟ್ಟು ಬಿಟ್ಟು ಬಂದು ಶೆಟ್ಟಿಕೆರೆಯಲ್ಲಿ ಕೆಲಸ ಆಯ್ತು, ಅಲ್ಲಿ ಇದು ಎರಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಸೊ ಇಲ್ಲಿ ಈಗ ಫೀಡ್ ಅಂತ ಬಂದಾಗ ತರಕಾರಿ ಎಲ್ಲ ಹಾಕಿದಿರಾ, ಅದೆಲ್ಲ ಚೆನ್ನಾಗಿ ತಿನ್ನುತ್ತಾ? ಹೌದು ಮೇಡಮ್, ವೇಸ್ಟ್ ತರಕಾರಿ ಎಲ್ಲ ನೀಟಲ್ಲಿ ತಿನ್ನುತ್ತೆ. ಹಾ 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 ಸೊ ನೀರಿನ ವ್ಯವಸ್ಥೆಗೆ ಇದು ಡ್ರಿಂಕರ್ ಮತ್ತೆ ಫೀಡರ್ ಹಾಕೊಂಡು ಅದಕ್ಕೆ ಮಾಡ್ಕೊಂಡಿದ್ದೀವಿ ಮಾತ್ರ. ಓಕೆ ಬಟ್ ಈಗ ಯಾರು ತಗೊಂಡ್ ಹೋಗಲ್ವಣ್ಣ ರಾತ್ರಿ ಆದ್ರೆ? ಈಗ ಕೋಳಿ ಕಳ್ಳತನ ಅದು ಇದೆಲ್ಲ ಕೇಳಿದೀನಿ, ಅಥವಾ ಕುರಿ ಏನಾದ್ರು ಅದು ಬಂದ್ರೆ? ಕುರಿ ಅಂದ್ರೆ ಕಳ್ತನ ಮಾಡ್ತಾರೆ, ಇದು ಒಳಗಡೆ ಹೋಗುತ್ತೆ, ಏನ್ ಕಳ್ತನ ಏನಾಗಿಲ್ಲ. ಹಾ 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 ಸೊ ನೈಟ್ ನೀವು ಆ ಕಡೆ ಶಿಫ್ಟ್ ಮಾಡ್ತೀರಾ ನಿಮ್ಮ ಮನೆ ಪಕ್ಕಕ್ಕೆ? ಡೋರ್ ಓಪನ್ ಮಾಡಿದ್ರೆ ಸಾಕು, ಅದೇ ಹೋಗುತ್ತೆ. ಓಕೆ ಓಕೆ ಆರಾಮಾಗಿರುತ್ತೆ. ಸೊ ಈಗ ನಾಟಿ ಕೋಳಿ ಹೆಂಗಿದೆ ಮೊಟ್ಟೆಗೆ ಮತ್ತೆ ಮಾಂಸಕ್ಕೆ ಹೆಂಗಿದೆ ಡಿಮಾಂಡ್? ಮೊಟ್ಟೆ 15 ರೂಪಾಯಿ ಒಂದು ಹೋಗುತ್ತೆ, ಹಾ ಮಾಂಸ 400 ರೂಪಾಯಿ ಕೆಜಿ. 400 ರೂಪಾಯಿ ಕೆಜಿ. ಓಕೆ ಸೊ ಇಲ್ಲಿ ಎಲ್ಲಿ ಸೇಲ್ ಮಾಡ್ತೀರಾ ನೀವು? ಚಿಕ್ಕನಹಳ್ಳಿ ಸಂತೆ ನಡೆಯುತ್ತೆ, ಹಾ ಮತ್ತೆ ಗಣಸಿ ಸಂತೆ ನಡೆಯುತ್ತೆ. ಓಕೆ ಅಲ್ಲೆಲ್ಲ ಸೇಲ್ ಮಾಡ್ತೀವಿ. ಮತ್ತೆ ಮನೆ ಹತ್ರನೇ ಬಂದು ತಗೊಂಡೋಗ್ತಾರೆ, ಡಿಮ್ಯಾಂಡ್ ಮನೆ ಹತ್ರಕ್ಕೆ ಜಾಸ್ತಿ ಇದೆ. ನಾಟಿ ಕೋಳಿಗಂತೂ ಸಿಕ್ಕಾಪಟ್ಟೆ ಡಿಮಾಂಡ್, ಕೇಳೋದೇ ಬೇಡ. ಬಿಕಾಸ್ ಮೊಟ್ಟೆ ಮಾಂಸ ಎರಡಕ್ಕೂ ಡಿಮಾಂಡ್ ಇದೆಯಲ್ವಾ? ಆಗುತ್ತೆ. ಆಮೇಲೆ ಇದು ಏನ್ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ? ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾ 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 ಹಳ್ಳಿ ಕಡೆ ನ್ಯಾಚುರಲ್ ಅಲ್ಲಿ ಬೆಳೆದಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಓಕೆ ಓಕೆ ಆಮೇಲೆ ಈಗ ನೀವು ಅದಕ್ಕೆ ವ್ಯಾಕ್ಸಿನೇಷನ್, ಆಮೇಲೆ ಕೋಳಿಗಳಿಗೆ ತುಂಬಾ ರೋಗ ಬರುತ್ತೆ ಅಂತ ಹೇಳ್ತಾರಪ್ಪ, ಕಣ್ಣಿದ ರೋಗ ಎಲ್ಲ ಕೇಳ್ಪಟ್ಟಿದ್ದೀನಿ. ಅದಕ್ಕೆ ಹೆಂಗೆ, ಇದಕ್ಕೆ ನಾಟಿ ಕೋಳಿಗೂ ಬರುತ್ತಾ? ನ್ಯಾಚುರಲ್ ಆಗಿ ಬೆಳೆಸಿರೋದ್ರಿಂದ ಯಾವ್ದೇ ರೋಗ ಏನ್ ಬರಲ್ಲ ಮೇಡಮ್, ಗಾಳಿಯಲ್ಲಿ ಆಡುತ್ತೆ, ಹಂಗಾಗಿ ಏನ್ ರೋಗ ಏನ್ ಬಂದಿಲ್ಲ, ನಮ್ಗೆ ಯಾವ್ದು ತರ ಕಾಣಿಸ್ಕೊಂಡಿಲ್ಲ ಇದುವರೆಗೂ. ಇದನ್ನ ನೋಡ್ಕೊಂಡೆ ನಾವ್ ಇನ್ನೊಂದ್ ಫಾರಂ ಮಾಡ್ಕೊಂಡಿದೀವಿ, ಜಾಗ ಆಗಲ್ಲ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಮಾಡ್ಕೊಂಡಿದೀವಿ. ಇದು ನೀವು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿರೋದು? ಸ್ಟಾರ್ಟಿಂಗ್ ಎಕ್ಸ್ಪೆರಿಮೆಂಟ್ ಯಾವ ತರ ಆಗುತ್ತೆ ಅಂತ ಮಾಡುದು, ಅದಾದ್ಮೇಲೆ ಈಗ ಸುತ್ತ ಫಿನಿಶಿಂಗ್ ಎಲ್ಲ ನೀಟಾಗಿ ಮಾಡ್ಕೊಂಡು ದೊಡ್ಡ ಶೆಡ್ ಮಾಡ್ಕೊಂಡು ಮಾಡಿದೀವಿ. ಓಕೆ ಈಗ ಬೇರೆನೆ ಶೆಡ್ ರೆಡಿ ಮಾಡ್ಕೊಂಡಿದ್ದೀವಿ, ಅದೇನು ಕಂಪ್ಲೀಟ್ ಶೆಡ್? ಕಂಪ್ಲೀಟ್ ಶೆಡ್, ಮತ್ತೆ ಅದು ಇದೇ ತರ ನ್ಯಾಚುರಲ್ ಅಲ್ಲೇ ಈಚೆನೆ ಬಿಡ್ತೀವಿ. ಸೂಪರ್. ಸೊ ಇಲ್ಲಿ ಈಗ ಬ್ಯಾಚ್ ವೈಸ್ ಮಾಡ್ಕೋತಿದ್ದೀರಾ ಹೆಂಗೆ? ಈಗ ನೀವ್ ಹೇಳಿದ್ರೆ ಇಲ್ಲಿ 600 ಇಂದ 700 ಇದೆ ಅಂತ ಕೋಳಿ, ಬ್ಯಾಚ್ ವೈಸ್ ಮಾಡ್ತೀರಾ ಹೆಂಗೆ? ಎಲ್ಲಿಂದ ತರ್ತೀವಿ ಮರಿಗಳನ್ನ? ನಾವು ಹುಬ್ಳಿಯಿಂದ ತರಿಸಿದ್ವಿ ಮೇಡಮ್ ಫಸ್ಟ್. ಈಗ ನಾವೇ ಮಾಡ್ಕೋಬೇಕು ಅಂತ ಹ್ಯಾಚಿಂಗ್ ಮಿಷಿನ್ ತರೋಣ ಅಂತ ಪ್ಲಾನಿಂಗ್ ಅಲ್ಲಿ ಇದ್ದೀವಿ. ಅಲ್ಲಿ ಇನ್ನು 3000 ಮರಿ ಸಾಕಿದೀವಿ ಇನ್ನೊಂದ್ ಸೈಡ್ ಅಲ್ಲಿ. ಅದು ಬಂದ್ಮೇಲೆ ಈ ಬ್ಯಾಚ್ ಕ್ಲಿಯರ್ ಮಾಡಿ ಅಲ್ಲಿ ಇಲ್ಲಿಗೆ ಮತ್ತೆ ಹೊಸದಾಗಿ ಮಾಡೋಣ ಅಂತ. ಓಕೆ ಈಗ ನಾಟಿ ಕೋಳಿ ಆದ್ರೆ ಮರಿಗಳನ್ನ ನೀವು ತರಬೇಕಂದ್ರೆ ಅದು ಎಷ್ಟು ಕೆಜಿ ತೂಗಬೇಕು, ಎಷ್ಟು ತಿಂಗಳು ಮರಿ ತರ್ತೀರಾ? ಆತರ ಏನಿರಲ್ಲ ಮೇಡಮ್, ಮೊಟ್ಟೆನ 38 ಗ್ರಾಮ್ ಮೊಟ್ಟೆ ಇರೋದನ್ನ ಹ್ಯಾಚಿಂಗ್ ಮಾಡಿಸ್ಕೊಂಡು ಮರಿ ಮಾಡ್ಸಿರ್ತಾರೆ. ಓಕೆ ಅದು ಒಂದಿನದ್ದಾದ್ರೆ 30 ರಿಂದ 40 ಗ್ರಾಮ್ ಬರುತ್ತೆ, ಒಂದ್ ತಿಂಗಳದಾದ್ರೆ 100 ಗ್ರಾಮ್ ಬರುತ್ತೆ ಮರಿ. ಆತರ ಹೆಲ್ತಿ ಆಗಿರೋದನ್ನ ತಗೊಂಡ್ಬರ್ತೀವಿ. ಸೊ ಈಗ ಒಂದ್ಸತಿ ನೀವು ತಂದ್ರೆ ಎಷ್ಟು ತರ್ತೀರಾ, ಎಷ್ಟು ಬ್ಯಾಚ್ ತರ್ತೀರಾ? ನಾವು ಆತರ ಏನ್ ಬಲ್ಕ್ ಆಗಿ ತರಕ್ ಹೋಗಲ್ಲ ಮೇಡಮ್, ನಮ್ಗೆ ಎಷ್ಟು ಬೇಕೋ. ಈಗ ಒಂದ್ 600 ತಂದಿದ್ವಿ ಸ್ಟಾರ್ಟಿಂಗ್, ಈಗ ಅಲ್ಲಿ 3000 ಒಂದ್ಸತಿ ಮಾಡಿದೀವಿ. ಆ ಬ್ಯಾಚ್ ಬರೋ ಅಷ್ಟೊತ್ತಕ ಕಾಯ್ತೀವಿ. ಈಗ 600 ಖಾಲಿ ಮಾಡ್ಬಿಟ್ಟು ಇದಕ್ಕೆ 1000 ಮರಿನ ತಂದ್ಬಿಡ್ತೀವಿ. ಜಾಗ ಎಷ್ಟಿದೆಯಾ ಮತ್ತೆ ಫೀಡಿಗೆ ಎಲ್ಲ ಖರ್ಚು ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳೋಣ. ಸೊ ಹೆಂಗಿದೆ ಕೋಳಿ ಸಾಕಾಣಿಕೆ? ಚೆನ್ನಾಗ್ ಅನ್ಸುತ್ತೆ? ಯಾಕಂದ್ರೆ ಕೆಲವ್ರು ಹೇಳ್ತಾರೆ ಕೋಳಿ ಸಾಕಾಣಿಕೆ ಎಲ್ಲ ಕಷ್ಟಪ್ಪ, ರೋಗ ಬಂದ್ರೆ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ, ಮೇಂಟೆನೆನ್ಸ್ ಅಂತ ಹೇಳ್ಕೊಂಡು. ಸೊ ನಮ್ ರೈತರಿಗೆ ಏನ್ ಹೇಳ್ತೀರಾ? ಕೋಳಿ ಸಾಕಾಣಿಕೆ ನೀವು ಎಕ್ಸ್ಪೆರಿಮೆಂಟ್ ಗೋಸ್ಕರ ಮಾಡ್ಕೊಂಡ್ರಿ, ಅದ್ರಲ್ಲಿ ಈಗ ಸಕ್ಸಸ್ ಆದ್ರಿ, ಸೊ ನಿಮ್ಗೆ ಈಸಿ ಅಂತ ಅನಿಸ್ತಾ ಇದೆ. ಸೊ ರೈತರಿಗೆ ಏನ್ ಹೇಳ್ತೀರಾ? ಕೋಳಿ ಸಾಕಾಣಿಕೆ ಮಾಡ್ಬೋದಾ ಹೆಂಗೆ? ಮಾಡ್ಬೋದು ಮೇಡಮ್, ಅವ್ರವ್ರು ಇದ್ರ ಮೇಲೆ ಡಿಪೆಂಡ್. ಅದ್ರಲ್ಲಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸುಮ್ಕೆ ಏನೋ ಮಾಡೋದಲ್ಲ, ಅದಕ್ಕೆ ನಿಗಾ ಅಂತ ಒಂದ್ ಇಡ್ಬೇಕು. ಈಗ ಓಪನ್ ಅಲ್ಲಿ ಬಿಡೋದು ಈ ತರ ಎಲ್ಲ ಮಾಡಿದಾಗ ಯಾರಾದ್ರು ರೋಗ ಬರಲ್ಲ. ಅದ್ ಬಿಟ್ಬಿಟ್ಟು ಶೆಡ್ ಅಲ್ಲೇ ಬಿಡೋದು, ಒಂದ್ ಸ್ವಲ್ಪ 100 ಕೋಳಿ ಇರ್ಸೋದ್ರ ಆ ಜಾಗಕ್ಕೆ 200 ಕೋಳಿ ತರದು ಹಾಸಿಗೆ, ಅದ್ ಮಾಡ್ಕೊಂಡಾಗ ರೋಗ ಬರುತ್ತೆ. ಇದು ನ್ಯಾಚುರಲ್ ಅಲ್ಲಿ ಬೆಳೆಯೋದ್ರಿಂದ ಯಾವ ರೋಗ ಬರಲ್ಲ. ಓಕೆ ಸೊ ಈಗ ನನ್ನ ಕೈಯಲ್ಲಿ ನೀವು ಕೊಟ್ರಲ್ಲ, ಇದು ಏನಣ್ಣ? ಅಲ್ಜೋಳದ್ದು ಮೇಡಮ್, ಅಲ್ಜೋಳದ ಬೂಸ ಅದು. ಓಕೆ ಇದು ಅವುಗಳಿಗೆ ಇಷ್ಟ? ಅದು ಅಲ್ಜೋಳದ ಬೂಸ, ಅಕ್ಕಿ ಮತ್ತೆ ಚೆನ್ನಾಗಿ ತಿಂತವೆ. ರಾಗಿ ಇದನ್ನ ಎಷ್ಟು ಸರಿ ಹಾಕ್ತೀರಾ ನೀವು? ದಿನಕ್ಕೆ 2 ಸತಿ ಹಾಕ್ತೀವಿ. 2 ಸತಿ ಹಾಕ್ತೀವಿ. ಓಕೆ ಓಕೆ ಸೊ ಈಗ ಫೀಡ್ ಅಂತ ಬಂದಾಗ ಎಷ್ಟು ಖರ್ಚು ಬೀಳುತ್ತೆ ನಿಮ್ ಕೋಳಿಗಳಿಗೆ? ಮೇಡಮ್ ನಾವು ಎಷ್ಟು ಸಾಕ್ತಿವಿ ಅದ್ರ ಮೇಲೆ ಡಿಪೆಂಡ್. ನಮ್ಗೆ ಈಗ 600 ಕೋಳಿಗೆ ನಾನು ತಂದಾಗಿಂದ 48,000 ರೂಪಾಯಿ ಫೀಡ್ ಹಾಕಿದ್ದೀನಿ. 48,000? 8 ತಿಂಗಳಿಗೆ 48,000 ರೂಪಾಯಿ ಫೀಡ್ ಹಾಕಿದ್ದೀನಿ. ಸೊ ಈಗ ಲಾಭ ಅಂತ ಬಂದ್ರೆ ಕೋಳಿಲಿ ಎಷ್ಟು ಲಾಭ ಮಾಡ್ಬೋದಣ್ಣ? ಮೇಡಮ್ ಈಗ 600 ಕೋಳಿ ಇದಾವೆ. ಒಂದು ಕೋಳಿ 1 ಕೆಜಿ 200 ಗ್ರಾಮ್, 1 ಕೆಜಿ 300, ಒಂದು 600 ತಕ ಇದಾವೆ. ಅದನ್ನ ಮಲ್ಟಿಪಲ್ ಮಾಡ್ಕೊಂಡ್ರೆ ಆಯ್ತು. ಓಕೆ ಸೊ ಇಲ್ಲಿ ತನಕ ನಿಮ್ಗೆ ಒಂದು ಲಾಭ ಅಂತ ಬಂದ್ರೆ ಎಷ್ಟು ಬಂದಿದೆ? ಈಗ ಒಂದು 40,000 ರೂಪಾಯಿ ಕೋಳಿ ಕೊಟ್ಟಿದ್ದೀನಿ, ಒಂದು 30,000 ರೂಪಾಯಿ ಮೊಟ್ಟೆನೆ ಮಾರಿದ್ದೀನಿ ಆಲ್ರೆಡಿ. ಈಗ ಇರೋ ಕೋಳಿ ಮಾರಿದ್ರೆ ಒಂದ್ 2 ಲಕ್ಷ ರೂಪಾಯಿ ಬರ್ಬೋದು. ಈಗ ನಾವಿಲ್ಲಿ ನೋಡ್ತಿರೋದು 1,600 ಕೋಳಿ 2 ಲಕ್ಷ ರೂಪಾಯಿ ಬರ್ಬೋದು. ಓಕೆ ಸೊ ಈಗ ಕೋಳಿ ಅಂತ ಬಂದಾಗ ಕೋಳಿ ಸಾಕಾಣಿಕೆ ಈಗ ಹಿಂಗೆ ಮಾಡ್ಬೇಕು ಅಂತ ನಿಮಗೆ ಪ್ಲಾನಿಂಗ್ ಗೊತ್ತಿತ್ತಾ, ಅಥವಾ ನೀವೆಲ್ಲಾದ್ರೂ ಶೆಡ್ ಹೋಗಿ ನೋಡ್ಕೊಂಡ್ ಬಂದ್ರ ಹೆಂಗೆ? ಮುಂಚೆ ಯಾವ್ದೇ ತರ ಪ್ಲಾನ್ ಏನಿರ್ಲಿಲ್ಲ. ಮುಂಚೆ ಒಂದ್ 10 ಕೋಳಿ ಮನೇಲಿದ್ದು, 10 ಕೋಳಿಲಿ ಡೈಲಿ ಮೊಟ್ಟೆ ಬರೋದು. ಮೊಟ್ಟೆ ನೋಡ್ಬಿಟ್ಟು
ಇಲ್ಲಿ ತಗೊಳಕ್ ಬಂದ್ ಡಿಮ್ಯಾಂಡ್ ಇತ್ತಲ್ಲ, ಅದನ್ನೇ 100 ಮಾಡೋಣ ಅಂತ ಹೋದು ಬೇಡ ಅಂತ ಒಂದೇ ಸತಿ ಬಲ್ಕಲ್ಲಿ 800 ಮರಿ ತಂದೆ. ಓಕೆ, ಸೊ ಧೈರ್ಯ ಮಾಡ್ಕೊಂಡು ಶುರು ಮಾಡ್ಬಿಟ್ರಿ. ಓಕೆ ಓಕೆ, ಸೊ ಮುಂದೆ ನಿಮ್ದು ಏನ್ ಫ್ಯೂಚರ್ ಅಣ್ಣ, ಏನ್ ಮಾಡ್ಬೇಕು ಅಂತಿದ್ರೆ ಈಗ ಕೋಳಿ ಸಾಕಾಣಿಕೆಯಲ್ಲಿ? ಕೋಳಿ ಸಾಕಾಣಿಕೆ ಈಗ ಇನ್ನೊಂದ್ ಸೆಡ್ ಅಲ್ಲಿ ಇದೆಯಲ್ಲ ಮೇಡಮ್ 3000 ಮರಿ, ಅದನ್ನು ಬ್ಯಾಚ್ ಮಾಡ್ಕೊಂಡು ಇನ್ನೊಂದು ಅದೇ ತರ ಬ್ಯಾಚ್ ಮಾಡ್ಕೊಂಡು ಕಂಟಿನ್ಯೂ ಇದನ್ನೇ ಮಾಡ್ಕೋಬೇಕು ಅನ್ಕೊಂಡಿದ್ವಿ. ಓಕೆ ಸೂಪರ್. ಬಟ್ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ಇದು ಅಡಿಕೆಗೂ ಕೂಡ ನಿಮ್ಗೆ ಒಳ್ಳೆ ಗೊಬ್ಬರ ಅಲ್ವಾ? ಹೌದು ಮೇಡಮ್, ಕೋಳಿ ಇದು ಈ ಗೊನೆ ಎಲ್ಲ ನಿಂತಿದೆ ನೋಡಿ ಅಡಿಕೆದು. ಅಡಿಕೆ ಮಾಮೂಲಿ ಫಲವತ್ತತೆ ಜಾಸ್ತಿ ಮಾಡುತ್ತೆ ಇದು, ಅದೇ ಮಣ್ಣನ್ನ ಕೆರೆದು ಲೂಸ್ ಮಾಡ್ಕೊಡುತ್ತೆ ಅಡಿಕೆಗೆ, ನೀರೆಲ್ಲ ನೀರ್ಕಣಕ್ಕೆ. ಓಕೆ, ಅಂಡ್ ನೀವು ಫೋರ್ಸ್ ಇದು ಹೆಂಗೆ ಮಣ್ಣು ಬೇಕು ಅಂತ ಹಿಂಗ್ ಮಾಡ್ಕೊಂಡಿರೋದು ಅಥವಾ ಕಳೆ ತೆಗ್ದಿದ್ದೀರಾ? ಹಿಂಗೆ ಫುಲ್ ಕಳೆ ಇತ್ತು, ಕಳೆ ಒಳಗೆ ಬಿಟ್ಟಿರೋದು, ಅದೇ ಫುಲ್ ಎಲ್ಲ ಕಳೆ ಕ್ಲೀನ್ ಮಾಡಿರೋದು. ಕೋಳಿ ಫುಲ್ ಕಂಪ್ಲೀಟ್ ಕ್ಲೀನ್, ಇದನ್ನ ಹಿಂಗೆ ಬಿಟ್ಟಿರೋದು ಇದು? ಬಿಟ್ಟಿರೋದು. ಓಕೆ ಓಕೆ. ಬಟ್ ಈ ಇದು ತೆಂಗಿನ ಮಟ್ಟೆ ಎಲ್ಲ ಏನಕ್ಕೆ ಹಾಕಿರೋದು? ಇದು ಅಡಿಕೆ ಗಿಡ ಗೊಬ್ಬರಕ್ಕೆ ಅಂತ ಮುಂಚೆ ಚೆಲ್ಲಿದ್ವು, ಅದು ಹುಲ್ಲೊಳಗೆ ಕಾಣ್ತಿರ್ಲಿಲ್ಲ. ಈ ಕೋಳಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಅದ್ ಮಟ್ಟೆ ಕಾಣ್ತೈತೆ, ಈಗ ಅದು ಗೊಬ್ಬರ ಆಗುತ್ತೆ ಈಗ ಅದ್ರ ಜೊತೆ ಕೊಳ್ತು. ಅಂದ್ರೆ ಈಗ ಈ ಓಪನ್ ಸ್ಪೇಸ್ ಬಿಡ್ತೀರಾ ಆ ಕಡೆ ಅಡಿಕೆ ಅದನ್ನೆಲ್ಲ ಬಿಡ್ತೀವಿ ಮೇಡಮ್, ಅದನ್ನೆಲ್ಲ ಬಿಡ್ತೀವಿ. ಮುಂಚೆ ಫುಲ್ ಎಲ್ಲ ಬಿಟ್ಟಿದ್ದು, ಈಗ ನೋಡ್ಕೊಳಕ್ ಆಗಲ್ಲ ಅಂತ ಅಂದ್ಬಿಟ್ಟು ಇಷ್ಟು ಮಾತ್ರ ಮಾಡ್ಕೊಂಡಿದ್ವಿ, ನಾಯಿ ಪಾಯಿ ಬರ್ತವೆ ಅಂತ. ಸಂಜೆ ಟೈಮ್ ಫ್ರೀ ಇದ್ದಾಗ ಆ ಕಡೆ ಎಲ್ಲ ಬಿಡ್ತೀವಿ. ಓಕೆ, ಈಗ 600 ಕೋಳಿ ಅಂತಂದಾಗ ಒಂದು ಮೊಟ್ಟೆ ಎಷ್ಟಿಡುತ್ತೆ ಮೇಡಮ್? 600 ಕೋಳಿಗೆ ಈಗ ಮೊಟ್ಟೆ ಸ್ಟಾರ್ಟ್ ಆಗಿರೋದು ಒಂದು ಡೈಲಿ 150 ಮೊಟ್ಟೆ ಬರ್ತೈತೆ. ಓಕೆ, ಡೈಲಿ 150. ತಿಂಗಳು ಕಳೆದ್ರೆ ಒಂದು 200 ಇಂದ 300 ಮೊಟ್ಟೆ ಬರುತ್ತೆ. ಓ ಸೂಪರ್ ಸೂಪರ್. ಓಕೆ, ಕೋಳಿ ಈಗ ಮೊಟ್ಟೆ ಸೇಲ್ ಆಗಿಲ್ಲ ಅಂತಂದ್ರೆ ಕೋಳಿ ಸೇಲ್ ಆಗುತ್ತೆ, ಕೋಳಿ ಸೇಲ್ ಆಗಿಲ್ಲ ಅಂತಂದ್ರೆ ಮೊಟ್ಟೆ ಇದ್ದೇ ಇರುತ್ತಲ್ವಾ? ಸೊ ಈಗ ಮಾಂಸಕ್ಕೆ ಡಿಮಾಂಡ್ ಜಾಸ್ತಿನಾ ಮೊಟ್ಟೆಗಾಣ? ಎರಡಕ್ಕೂ ಡಿಮಾಂಡ್ ಇದೆ ಮೇಡಮ್. ಮೊಟ್ಟೆ ಅಂತಂದ್ರೆ ಈಗ ಡಾಕ್ಟರ್ ಹೇಳ್ತಾರಲ್ಲ, ಡಾಕ್ಟರ್ ಸಜೆಸ್ಟ್ ಮಾಡೋದ್ರಿಂದ ಮೊಟ್ಟೆನ ಜಾಸ್ತಿ ನಾಟಿ ಮೊಟ್ಟೆ ಬೇಕು ಅಂತ ಹುಡುಕೊಂಡ್ ಬರ್ತಾರೆ. ಹೌದು ಹೌದು. ಸೊ ಈಗ ನಾನು ನಾಟಿ ಮೊಟ್ಟೆ ಅಂತ ಅಂದಾಗ್ಲೂ ಕೂಡ ಈ ಕಾವೇರಿ ತಳಿ ಬಗ್ಗೆ ಜಾಸ್ತಿ ಕೇಳ್ಪಟ್ಟಿದ್ದೀನಿ, ಅದು ಕೂಡ ಸಿಮಿಲರ್ ನಾಟಿ ಕೋಳಿಗೆ ಅಂತ ಹೇಳ್ತಾರೆ, ನೋಡೋದಕ್ಕೂ ಹಂಗೆ ಇರುತ್ತೆ ಅಂತ. ಸೊ ಏನ್ ಡಿಫ್ರೆನ್ಸ್? ನಾಟಿ ತರನೇ ಇರುತ್ತೆ ಮೇಡಮ್, ಆದ್ರೆ ಅದು ಮಾಮೂಲಿ ಈ ತರ ಪ್ರೋಟೀನ್ ಎಲ್ಲ ಹೊಂದಿರಲ್ಲ. ಯಾಕೆಂದ್ರೆ ಇದು ಬೂಸ್ತಿಂದ ಬರುತ್ತೆ, ಅದು ಇದು ನ್ಯಾಚುರಲ್ ಅಲ್ಲಿ ಬೆಳೆಯುತ್ತೆ, ಅದು ಶೆಡ್ ಅಲ್ಲಿ ಇರುತ್ತೆ ಕೋಳಿ. ಓಕೆ, ಹಂಗಾಗಿ ನಾಟಿ ಕೋಳಿಗೆ ಡಿಮ್ಯಾಂಡ್ ಜಾಸ್ತಿ. ಸೊ ಈ ಕಾವೇರಿ ತಳಿ ನಾವು ಸಾಕ್ತಿವಿ ಅಂತಂದ್ರೆ ಶೆಡ್ ಅಲ್ಲೇ ಸಾಕ್ಬೇಕಾ? ಶೆಡ್ ಅಲ್ಲೇ ಸಾಕೋದೇನಿಲ್ಲ, ಅದನ್ನು ಇದೇ ತರ ಮಾಡ್ಕೋಬಹುದು, ಆದ್ರೆ ಯಾವ ತರ ಇರುತ್ತೆ ಅನುಭವ ಆ ತರ ಮಾಡ್ಕೊಂತಾರೆ. ಓಕೆ ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಿಮ್ದು ಏನು ಕನಸಿದೆಯೋ ಕೋಳಿ ಸಾಕಾಣಿಕೆಯಲ್ಲಿ, ಸೊ ಅದೆಲ್ಲ ಕೂಡ ಸಕ್ಸಸ್ ಆಗಲಿ. ಆ್ಯಂಡ್ ನೀವು ಏನು ಪ್ರಾಫಿಟ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದು ಕೂಡ ಆದಷ್ಟು ಬೇಗ ಚೆನ್ನಾಗಿ ಸಿಗಲಿ, ಡಬಲ್ ಸಿಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಈ ಐಡಿಯಾ ಕೊಟ್ಟಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾರ್ಮಲ್ ಆಗಿ ಕೋಳಿ ಸಾಕಾಣಿಕೆ ಅಂತ ಬಂದಾಗ ಶೆಡ್ಡಲ್ಲಿ ಕೋಳಿ ಸಾಕಾಣಿಕೆ ಮಾಡೋದನ್ನು ನೋಡಿದ್ದೀನಿ, ಆ್ಯಂಡ್ ಬೇರೆ ಬೇರೆ ಫೀಡ್ ಹಾಕಿ ಫೀಡಿಂದಲೇ ನಮಗೆ ಖರ್ಚು ಜಾಸ್ತಿ ಲಾಸ್ ಆಯಿತು ಅಂತ ಹೇಳೋದನ್ನು ಕೇಳಿದ್ದೀನಿ. ಬಟ್ ಈ ಐಡಿಯಾ ಒಂದಷ್ಟು ರೈತರಿಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ನಾವು ಎಷ್ಟು ಕಡಿಮೆ ಮೇಂಟೆನೆನ್ಸಲ್ಲಿ ಮಾಡ್ಕೋತೀವೋ ಅಷ್ಟು ಲಾಭವನ್ನು ಮಾಡ್ಕೋಬೋದು. ಸೊ ಇಲ್ಲಿ ಕಡಿಮೆ ಮೇಂಟೆನೆನ್ಸ್ ಅಂತ ಬಂದಾಗ ನಿಮ್ಮ ತೋಟದ ಸುತ್ತ ನೀವು ಫೆನ್ಸಿಂಗ್ ಮಾಡಿಕೊಂಡು ಕೋಳಿಗಳನ್ನು ಬಿಟ್ಟರೆ ಸಾಕು, ಅವುಗಳ ಆಚೆ ಹೋಗಿಲ್ಲ ಅಂತಂದರೆ ಅಷ್ಟೇ ಸಾಕಾಗುತ್ತೆ. ಅದಾದಮೇಲೆ ಫೀಡು ಅಂತ ಬಂದಾಗ ಇವ್ರು ಹೇಳಿದ್ರು ಈ ವೇಸ್ಟ್ ಏನಿರುತ್ತೋ ತರಕಾರಿ ವೇಸ್ಟ್ ಆಗಿರ್ಬೋದು, ಇಲ್ಲಿ ನೀವು ನೋಡ್ಬೋದು ಬದನೆ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು, ಎಲ್ಲವನ್ನ ಹಾಕಿದ್ದಾರೆ. ಅದಾದಮೇಲೆ ಏನು ಫೀಡು ಅಂಥೇಳಿ ಅದನ್ನು ಹೇಳ್ಕೊಟ್ರು. ಇಂಥವುಗಳನ್ನು ಹಾಕಿ ನೀವು ಆರಾಮ್ಸೆ ಮೇಂಟೈನ್ ಮಾಡ್ಬೋದು. ಸೊ ಮೇಂಟೈನ್ ಕಡಿಮೆ ಖರ್ಚಲ್ಲಿ ಮಾಡಿದ್ರಿ ಅಂತಂದರೆ ಒಳ್ಳೆ ಲಾಭವನ್ನು ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಅಣ್ಣ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ನಾಟಿ ಕೋಳಿ ಸಾಕಾಣಿಕೆಯನ್ನ ಇನ್ ಕೇಸ್ ನೀವು ಮಾಡ್ತೀರಾ ಅಂತಂದ್ರೆ ಮಾಂಸ ಮೊಟ್ಟೆ ಎರಡಕ್ಕೂ ಕೂಡ ಡಿಮಾಂಡ್ ಇದೆ. ಅದರ ಜೊತೆಗೆ ಕೇವಲ 10 ಗುಂಟೆ ಜಾಗ ಇತ್ತು ಅಂತಂದ್ರೂ ಸಾಕು, ಯಾವುದೇ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಳ್ದೆ ನೀವು ಈ ಕೋಳಿ ಸಾಕಾಣಿಕೆಯನ್ನ ಮಾಡಬಹುದು. ಜಸ್ಟ್ ಫೆನ್ಸಿಂಗ್ ಅನ್ನ ಮಾಡಿಕೊಂಡು ಕೋಳಿಗಳನ್ನ ಬಿಟ್ರೆ, ಜೊತೆಗೆ ನಿಮ್ಮ ಒಂದು ತರಕಾರಿ ತ್ಯಾಜ್ಯ ಏನಿರುತ್ತೋ ಮನೆ ಬಳಕೆ ಆಗಿರ್ಬೋದು, ಯಾವುದೇ ತ್ಯಾಜ್ಯಗಳು ಇತ್ತು ಅಂತಂದ್ರೂ ಕೂಡ ಅವುಗಳನ್ನ ಹಾಕಿ ಝೀರೋ ಮೇಂಟೆನೆನ್ಸ್ ಅಲ್ಲೂ ಕೂಡ ಕೋಳಿ ಸಾಕಾಣಿಕೆಯನ್ನ ಮಾಡಿ ಒಳ್ಳೆ ಆದಾಯವನ್ನ ಗಳಿಸಬಹುದು. ಜಸ್ಟ್ ಇಲ್ಲಿ 10 ಗುಂಟೆ ಜಾಗ ಅಂತ ಬಂದಾಗ 500 ರಿಂದ 600 ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಲಾಭವನ್ನ ಗಳಿಸಬಹುದು. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ನು ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲ್ ಆಪ್ ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ಕೇವಲ 999 ರೂಪಾಯಿಗೆ 1 ವರ್ಷಕ್ಕೆ ನೀವು ಆಕ್ಸೆಸ್ ಅನ್ನ ಪಡಿಬಹುದು. ಚಾನೆಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಜೊತೆಗೆ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಯಾರು ಯಶಸ್ವಿಯಾಗಿದ್ದಾರೋ ಅವರೇ ನಿಮಗೆ ಪ್ರಾಕ್ಟಿಕಲ್ ಆಗಿ A to Z ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.